ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಅನುದಿನವೂ ಸಹ ಯೇಸು ಕರ್ತನು ನಮ್ಮನ್ನು ನಡೆಸುತ್ತಾ ಬಂದಿದ್ದಾರೆ. ಮಾತ್ರವಲ್ಲದೆ ಅವರ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ನಾವು ದಿನೇ ದಿನೇ ಸಮೀಪವಾಗ್ತಾ ಇದ್ದೇವೆ. ಕೆಲವೊಂದು ಸಮಯದಲ್ಲಿ ನಮ್ಮ ಕೋರಿಕೆ ನೆರವೇರದೇ ಇರುವಾಗ ನಮಗೆ ಮನನೋವು, ಮಾತ್ರವಲ್ಲದೆ ನಿರಾಶೆ, ನಂಬಿಕೆಯಲ್ಲೂ ಸಹ ನಾವು ಬಿದ್ದು ಹೋಗುವಂಥದ್ದು ಸಹಜವೇ. ಆದರೆ ದೇವರು ನಿಮ್ಮನ್ನು ಆರಿಸಿಕೊಂಡಿರುವಂಥದ್ದು ಸತ್ಯವೇ. ಆದರೆ ಒಂದು ಉದ್ದೇಶಕ್ಕೋಸ್ಕರವಾಗಿ ಅವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಆ ಉದ್ದೇಶವನ್ನು ತಿಳಿದುಕೊಳ್ಳಲಿಕ್ಕೋಸ್ಕರವಾಗಿ ನಾವು ಆತನ ಸಮ್ಮುಖದಲ್ಲಿ ಪ್ರಯಾಸಪಟ್ಟು ಪ್ರಾರ್ಥಿಸಬೇಕು. ಆತನ ಜೊತೆಯಲ್ಲಿ ನಾವು ನಡೆಯುವಂಥದ್ದು ಅನುಭವಕ್ಕೆ ಹೋಗುವಾಗ ಆತ ನಮಗೆ ತನ್ನ ಚಿತ್ತವನ್ನು ತಿಳಿಸುವವರಾಗಿ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ನಾವು ಆತುರ ಪಡ್ತೇವೆ. ಇಂಥದ್ದು ಈಗಲೇ ಬೇಕು, ಆಗಲೇ ಬೇಕು ಎಂಬುದಾಗಿ ಹೇಳಿ ನಾವು ದೇವರಿಗೆ ಅನುಮತಿಸಲಿಕ್ಕೋಸ್ಕರವಾಗಿ ಕರೆಯಲಿಲ್ಲ, ಬದಲಾಗಿ ದೇವರನ್ನು ಅನುಸರಿಸಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ. ದೇವರ ವಾಕ್ಯದಲ್ಲಿ ಓದಿಕೊಂಡ ಪ್ರಕಾರವಾಗಿ ಯೇಸು ಕರ್ತನು ಹೇಳ್ತಾ ಇದ್ದಾರೆ, ನನ್ನ ಸಮಯವು ಇನ್ನೂ ಸಹ ಬಂದಿಲ್ಲ. ಇದರ ಅರ್ಥ ನಾನು ಅದ್ಭುತವನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. ಅದ್ಭುತವನ್ನು ಮಾಡ್ತಾರೆ, ಕೊರತೆಗಳನ್ನು ಸಹ ನೀಗಿಸ್ತಾರೆ, ಅಗತ್ಯತೆಗಳನ್ನು ಒದಗಿಸಿಕೊಡ್ತಾರೆ. ಆದರೆ ಅವರ ಸಮಯ, ಅವರು ಒಂದು ನೇಮಿತವಾದಂಥ ಸಮಯವನ್ನು ಆ ಮದುವೆ ಮನೆಯಲ್ಲಿ ಇಟ್ಟ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲೂ ಸಹ ಒಂದು ನೇಮಿತವಾದಂಥ ಸಮಯವನ್ನು ಇಟ್ಟಿದ್ದಾರೆ. ಆ ಸಮಯದಲ್ಲಿ ನಿಮಗೆ ಮಾಡಬೇಕೆಂಬುದಾಗಿರುವಂಥ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಕರ್ತನಿಗೋಸ್ಕರವಾಗಿ ನೀವು ಮಾಡಬೇಕಾದದನ್ನು ಖಂಡಿತವಾಗಿಯೂ ಸಹ ದೇವರು ನಿಮ್ಮನ್ನಿಟ್ಟು ಉಪಯೋಗಿಸುವವರಾಗಿದ್ದಾರೆ, ನಿಮ್ಮನ್ನಿಟ್ಟೆ ಮಾಡುವವರಾಗಿದ್ದಾರೆ. ಆದುದರಿಂದ ಅದಕ್ಕೋಸ್ಕರವಾಗಿ ನೀವು ಒಪ್ಪಿಸಿಕೊಡ್ರಿ. ದೇವರೇ, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಿಸುವುದಕ್ಕೋಸ್ಕರವಾಗಿ ಆ ಸಮಯಕ್ಕಾಗಿ ನಾನು ತಾಳ್ಮೆಯಿಂದ ಕಾದುಕೊಳ್ಳಲಿಕ್ಕಾಗಿ ಸಮರ್ಪಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ ಅರ್ಪಿಸಿಕೊಡ್ರಿ. ಕೆಲವೊಂದು ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಆಗಬಾರದೆಂಬುದಾದಂಥ ಕಾರ್ಯಗಳು ನಡೆಯುವಾಗಲೂ, ಆಗಬೇಕೆಂಬುದಾದ ಕಾರ್ಯಗಳು ನಡೆಯದೇ ಇರುವುದಕ್ಕೂ ಸಹ ದೇವರ ಒಂದು ಸಮಯ ಅವುಗಳನ್ನು ಬದಲಾಯಿಸುವಂಥದ್ದಾಗಿ ಇದೆ. ಹಾಗಾಗಿ ದೇವರ ಸಮಯಕ್ಕಾಗಿ ನಾವು ಕಾದುಕೊಂಡು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಿಸಲಿಕ್ಕಾಗಿ ನೀವು ನೇಮಿಸಲ್ಪಟ್ಟಂಥ ಸಮಯದವರೆಗೂ ಸಹ ನಮ್ಮನ್ನು ನಿಮ್ಮ ಉಪಸ್ಥಿತಿಯಲ್ಲಿ ನಿಮ್ಮನ್ನು ಅನುಸರಿಸಿ ವಿಧೇಯರಾಗಿ ಜೀವಿಸುವ ಹಾಗೆ, ನಾವು ನಂಬಿಕೆಯಲ್ಲಿ ಬಿದ್ದು ಹೋಗದ ಹಾಗೆ ನಮ್ಮನ್ನು ನಡೆಸಿರಿ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತೇವೆ. ನಮ್ಮ ಒಬ್ಬನೇ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.